ಮುಂಚೆ ಬೆಗ್ಗರ್ಸ್ ಅನ್ನೆಲ್ಲ ನಾವು ದೇವಸ್ಥಾನದ ಬಳಿ, ಶಾಪಿಂಗ್ ಸೆಂಟರ್, ಮಾಲ್ಸ್ ಹತ್ರ ಅಥವಾ ಈ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಹತ್ರ ಎಲ್ಲ ನೋಡ್ಲಿಕ್ಕೆ ಸಿಕ್ತಿತ್ತು. ಈಗ ಆಗಲ್ಲ. ಈಗ ನೀವು ಖಾಲಿ ನಿಮ್ಮ ಫೋನ್ ಓಪನ್ ಮಾಡಿದ್ರೆ ಸಾಕು, ನಿಮ್ಮ ಇನ್ಬಾಕ್ಸ್ ಅಲ್ಲಿ ಫುಲ್ ಬೆಗ್ಗರ್ಸ್ ಇರುದು. ಫ್ರಮ್ ಬೀಯಿಂಗ್ ಬೆಗ್ಗರ್ ದೇ ಹ್ಯಾವ್ ಬಿಕಮ್ ಡಿಜಿಟಲ್ ಬೆಗ್ಗರ್. ಮೊನ್ನೆ ಇನ್ಸ್ಟಾದಲ್ಲಿ ನಂಗೆ ಒಂದು ಮೆಸೇಜ್ ಬಂದಿತ್ತು. ಅದರಲ್ಲಿ ಒಬ್ಬ ಕೇಳ್ತಾ ಇದ್ದಾನೆ, ಅಕ್ಕ ನನ್ಗೆ 4 ಜನ ಮಕ್ಕಳು, ಅವರದ್ದು ಫೀಸ್ ಕಟ್ಲಿಲ್ಲ, ಫೈನಾನ್ಷಿಯಲಿ ತುಂಬಾ ಲಾಸ್ ಆಗಿದ್ದೇನೆ, ನನ್ನ ಹೆಂಡತಿ ನಂಗೆ ಬೈತಾ ಇದ್ದಾಳೆ ನಾನು ಗ್ರಾಸರಿ ತರ್ಲಿಲ್ಲ ಅಂತ, ಒಂದು 7,000 ಇದ್ರೆ ನಂಗೆ ದಯವಿಟ್ಟು ಹಾಕಿ, ದೇವರಾಣೆ ಇಂಟರ್ನೆಟ್ಟಿನ ಆಜ ನಾನು ನಿಮ್ಗೆ ವಾಪಸ್ ಕೊಡ್ತೇನೆ ಅಂತ ಕೇಳ್ತಾ ಇದ್ದಾನೆ. ನೋಡಿ, ಒಂದು ಹಾಯ್ ಇಲ್ಲ, ಹಲೋ ಇಲ್ಲ, ಡೈರೆಕ್ಟ್ UPI ರಿಕ್ವೆಸ್ಟ್ ಕೊಡ್ತೀಯಲ್ಲ. ನೀನು ಕೊಟ್ಟಿಟ್ಟಿದೀಯನ ಬ್ಯಾವರ್ಸಿ ಕೇಳಲಿಕ್ಕೆ? ನೀನು ಯಾವ ಊರ ಬೋಳಿ ಮಗ, ನನ್ಗೆ ಗುರ್ತಾರ್ಥ ಇಲ್ಲ ನಿನ್ನದು. ಒಂದು ವಿಷಯದಲ್ಲಿ ನಿನ್ನನ್ನು ಮೆಚ್ಚಿದೆ ಮಾತ್ರ, ಕಿಸೆ ಖಾಲಿ ಆದ್ರೆ ಸಹ 4 ಕೊಟ್ಟಿದಿ. ಆಗ ನಿನ್ಗೆ ಫೈನಾನ್ಸ್ ಇದು ನೆನಪಾಗ್ಲಿಲ್ವಾ ಮಗ? ಕಮೆಂಟ್ ಮತ್ತೆ ಫಾಲೋ ಸಾಯ್ಲಿ ಆಚೆ. ಲೈಕ್ ಕೊಟ್ಟಿದೀಯಾ? ಇಲ್ಲ. ಆದ್ರೆ ನಿಂಗೆ ಅಷ್ಟು ನನ್ನ ಹತ್ರ ಇಮೋಷನಲ್ ಅಟ್ಯಾಚ್ಮೆಂಟ್ ನೋಡಂತೆ, ಬಾರಿ ಸಲಿಗೆ ನಿನ್ಗೆ. ನನ್ನ ಹತ್ರ ಡೈರೆಕ್ಟ್ ಹಣ ಕೇಳ್ತೀನಿ ನೀನು. ನ್ಯಾಯಿ. 4-5 ರಿಮೈಂಡರ್ ಇಲ್ಲದೆ ನಾನ್ ನನ್ನ ಫ್ರೆಂಡ್ಸಿಗೆನೇ ಹಣ ಕೊಡುದಿಲ್ಲ. ನಾನ್ ನಿನ್ನ ಕಣ್ಣಿಗೆ ಹೇಗೆ ಹ್ಯೂಮನ್ ATM ಆಗಿ ಕಾಣ್ತೇನಾ, ಅಥವಾ ನನ್ನ ಹಣೆಯಲ್ಲಿ C ಅಂತ ಬರ್ದಿದೆಯಾ? ಸಿ ಫಾರ್ ಚೂತಿಯ? ಅದು ನಿನ್ನ ಅಪ್ಪ ನ್ಯಾಯಿಂದ. C ಫಾರ್ ಚಾರಿಟಿ. ಓಕೆ, ಚಾರಿಟಿ. ನನ್ನ ಮನೆಯ ರೆಂಟೇ ನನ್ನನ್ನು ನೋಡಿ ಅಳ್ತಾ ಇರ್ತದೆ. 2 ತಿಂಗಳಾಯ್ತು, ಒಮ್ಮೆ ಬೇಗ ಕಟ್ಟು, ಒಮ್ಮೆ ಬೇಗ ಕಟ್ಟು ಅಂತ. ಜಸ್ಟ್ ಬಿಕಾಸ್ ಐ ಮೇಕ್ ವಿಡಿಯೋ, ಐ ಆಮ್ ನಾಟ್ ಅ ಮಲ್ಟಿ ಮಿಲಿಯನಿಯರ್. ಗೊತ್ತಾಯ್ತಲ್ಲ? ಮಾತು ಮಾತ್ರ ಕೋಟಿದು, ಕಿಸೇಲಿ ಅಂತೆಲ್ಲ. ಬ್ರೋ, ಇಟ್ಸ್ ಇನ್ಸ್ಟಾಗ್ರಾಮ್, ನಾಟ್ ಕಾನ್ ಬನೇಗ ಫೈನಾನ್ಷಿಯಲ್ ಸ್ಪಾನ್ಸರ್. ಹಣ ಇಲ್ಲದಿದ್ರು ಇಂಟರ್ನೆಟ್ ಒಳ್ಳೆ ನಡೀತದೆ ನಿಂದು ಅಲ್ಲ? ಕಳ್ಳ, ಈಗ ಗೊತ್ತಾಯ್ತು ನಿಂಗೆ 4 ಹೇಗೆ ಹುಟ್ಟಿದ್ದು ಅಂತ. ನನ್ನ ಇಂಟರ್ನೆಟ್ಗೆ ಸಹ ಲಿಮಿಟ್ ಉಂಟು, ಆದ್ರೆ ನಿನ್ನ ನಾಚಿಕೆಗೆ ಇಲ್ಲಲ್ಲ ಮರೆಯ. ಇವರಿಗೆ ಫ್ರೆಂಡ್ಶಿಪ್ ಬೇಡ, ಫಂಡ್ಶಿಪ್ ಬೇಕು. ಅಲ್ಲ, ನನ್ನ ಮುಖದ ಮೇಲೆ ಗೂಗಲ್ ಪೇ ಸ್ಟಿಕ್ಕರ್ ಅಂಟಿದೆಯಾ? ಇಂಥವರಿಗೆ ನಾನು ಮನುಷ್ಯ ಕಮ್ಮಿ, ಪೇಮೆಂಟ್ ಗೇಟ್ವೇ ಜಾಸ್ತಿ ಕಾಣ್ತೇನೆ. ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ ಕೂಡ ಕೆಲಸ ಮಾಡ್ತಾರೆ. ನಿಮ್ಗೆ ಅಂತ ದುಡಿಲಿಕ್ಕೆ ಕೈ ಚೊಟ್ಟೆಯ? ನನ್ನ ಸ್ವಂತ ಗಂಡವೇ ನನ್ನ ಹತ್ರ ಸಾಲ ಕೇಳಲಿಕ್ಕೆ 100 ಸರಿ ಯೋಚನೆ ಮಾಡ್ತಾರೆ. ನೀನು ಯಾವ ಊರ ಬೋಳಿ ಮಗವ? ಅಂಡ್ ಇಫ್ ಐ ಆಮ್ ಟೆಲಿಂಗ್ ನೋ, ಇಟ್ಸ್ ಅ ನೋ ಫಾರ್ ಲೈಫ್ ಟೈಮ್. ಡೋಂಟ್ ಕಮ್ ಆಸ್ಕಿಂಗ್ ಮೀ ಫಾರ್ ಮನಿ. ರೈಟ್? ಪ್ರಾಮಿಸ್, ನಾನ್ ರಿಟರ್ನ್ ಮಾಡ್ತೇನೆ. ಐ ಸ್ವೇರ್, ಮದರ್ ಸ್ವೇರ್. ಅಯ್ಯೋ, ಸ್ವೇರಿಗೆ ದುಡ್ಡಿದ್ರೆ ಬ್ರೋ ನಾನಿವತ್ತು ಕೋಟಿಯಲ್ಲಿ ಇರ್ತಿದ್ದೆ. ನನ್ನ ಅಜ್ಜ ಸಹ ಅಪ್ಪ ನಾಣೆ, ಅಮ್ಮ ನಾಣೆ ಇದಕ್ಕೆ ಕಟ್ಟು ಬಿದ್ದು ತಮ್ಮ ಜಾಗ ಎಲ್ಲ ಕೊಟ್ರು. ಈಗ ನಾವು ಎಂತ ಇಲ್ಲ. ಅರ್ಜೆಂಟ್ ಒಂದು 100 ರೂಪಾಯಿ ಇದ್ರೆ ಹಾಕ್ತೀಯಾ? ನಂದು ಗೂಗಲ್ ಪೇ ವರ್ಕ್ ಆಗ್ತಾ ಇಲ್ಲ. ನೀವೆಂತ ಅನ್ಕೊಳ್ತೀರಿ? 100 ರೂಪಾಯಿ ಎಲ್ಲ ಹಾಕುವಪ್ಪ, ಎಂತ ದೊಡ್ಡ ವಿಷಯ ಅಂತ ಹಾಕಿ ಬಿಡ್ತೀರಿ. ಇದೇ ರೀತಿ 100 ರೂಪಾಯಿ 10 ಜನರ ಹತ್ರ ಕೇಳಿರ್ತಾರೆ. ಈಗ ಅವರಿಗೆ 1,000 ಅಂತಲ್ಲ, ಆದ್ರೆ 10 ಜನ ಸಹ ವಾಪಸ್ ಕೇಳುದಿಲ್ಲ 100 ರೂಪಾಯಿ, ಯಾಕಂದ್ರೆ ನಾಚಿಗೆ ಇರ್ತಾರಲ್ಲ. ಇಟ್ಸ್ ಅ ಸ್ಕ್ಯಾಮ್ ಬ್ರೋ. ನಿಮ್ಮ ಲೈಫಲ್ಲಿ ಸಹ ಇಂಥವರಿದ್ರೆ ಇವರನ್ನು ಟ್ಯಾಗ್ ಮಾಡಿ ಲಗಡ್ ತೆಗಿರಿ. ಮತ್ತೊಬ್ಳು ವರ್ಲ್ಡ್ ಕ್ಲಾಸ್ ಬೆಗ್ಗರ್ ನನ್ನ ಹತ್ರ ಕೇಳ್ತಾಳೆ, ಅಕ್ಕ ನಾನ್ ನಿಮ್ಮ ಚಿಕ್ಕ ತಂಗಿ ಇದ್ದಾಗೆ ನಂಗೊಂದು 2,000 ಇದ್ರೆ ಹಾಕಿ, ನಿಮ್ಮನ್ನು ದೇವರು ಚೆನ್ನಾಗಿಟ್ಟಿರ್ತಾನೆ ಅಂತ. ಅಲ್ಲ, ಬೇಡ ಅಂತ. ನಂಗೆ ಈಗ ನನ್ನ ದೇವರು ಇಟ್ಟದೇ ಚೆನ್ನಾಗಿ ಉಂಟು, ಇನ್ನು ಜಾಸ್ತಿ ಚೆನ್ನಾಗಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಮನೇಲಿ ಎತ್ತಿಡ್ಲಿಕ್ಕೆ ಜಾಗ ಇಲ್ಲ, ಮತ್ತೆ ಮಳೆಗಾಲ ಅಲ್ಲ, ಪೂಂಕೆ ಬರ್ತದೆ. ಈ ಒಳ್ಳೆದಕ್ಕೆಲ್ಲ ಬೇಗ ಹಿಡಿಯುದು ಪೂಂಕೆ. ಇನ್ನು ಜಾಸ್ತಿ ದಿನ ಇಲ್ಲ, ಇನ್ನು ಪ್ರೊಫೈಲ್ಸ್ ಇವರು ಕ್ರಿಯೇಟ್ ಮಾಡಿ ಹಾಕ್ತಾರೆ. ಅಫಿಷಿಯಲಿ ದ ಬೆಗರ್, ದಟ್ಸ್ ಮೈ ಫ್ಯಾನ್ ಪೇಜ್. ಅದಕ್ಕೆ ಹಾಕ್ಬೇಡಿ ದುಡ್ಡು, ಇದಕ್ಕೆ ಹಾಕಿ. ಸತ್ಯ ಹೇಳ್ತೇನೆ, ಇಂಥವರಿಂದಾಗಿ ಈಗ ನಾನು ಎಲ್ಲರ ಮೇಲೆ ಸಹ ಡೌಟ್ ಮಾಡ್ತಾ ಇದ್ದೇನೆ. ಸೊ ಗೈಸ್, ಇಫ್ ಯು ಆರ್ ಒನ್ ಆಫ್ ದೋಸ್ ಬೆಗರ್ಸ್, ದೆನ್ ದಿಸ್ ಇಸ್ ಅ ಸ್ಲಾಪ್ ಆನ್ ಯೋರ್ ಫೇಸ್. ಅಂಡ್ ಇಫ್ ಯು ಆರ್ ದ ವಿಕ್ಟಿಮ್ ಲೈಕ್ ಮೀ, ದಯವಿಟ್ಟು ಇನ್ನು ಮುಂದೆ ಅವರ ರೆಸ್ಯೂಮೆ ಜೊತೆಗೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲಾನು ಕೇಳ್ಕೊಂಡು ಅವರದೊಂದಿಗೆ ಚಿಕ್ಕ ವಿಡಿಯೋ ಬೈಟ್, ಅದರಲ್ಲಿ ಅವರು ನಟ್ಟುವಾಗಿರಬೇಕು, ಹಣ ಕೇಳಿ ಅದನ್ನ ಸ್ಟೇಟಸ್ ಅಲ್ಲಿ ಹಾಕಿ ಮರ್ಯಾದೆ ತೆಗಿರಿ. ಅಂಡ್ ಇಫ್ ಯು ಆರ್ ಸಮ್ ಒನ್ ಟ್ರೈಂಗ್ ಟು ಟೆಲ್ ಮೀ, ಅಯ್ಯೋ ಯಾಕೆ ಇಷ್ಟೊಂದೆಲ್ಲ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದು, ಪರವಾಗಿರ್ಲಿಲ್ಲ, ನೀವು ಒಂದು ಕಳಿಸ್ಬೇಕಿತ್ತು ಹಣ, ಅಥವಾ ಬೇಡಿತ್ತು ಹಾಗೆ ಬಿಡ್ಬೇಕಿತ್ತು ಹೇಳದೆ ಎಂತ ಸಹ ಅಂತ ಹೇಳುವವರಾಗಿದ್ರೆ ನಂಗೆ DM ಮಾಡಿ ಆಯ್ತಾ. ನನ್ನ ಹತ್ರ ಒಂದು ಚಾರಿಟೇಬಲ್ ಟ್ರಸ್ಟ್ ಉಂಟು, ಅದ್ರದ್ದು ನಿಮ್ಗೆ ಸ್ಕ್ಯಾನರ್ ಕಳಿಸ್ತೇನೆ. ದಯವಿಟ್ಟು ನಿಮ್ಮಿಂದ ಎಷ್ಟಾಗ್ತದೋ ಅಷ್ಟು ಅದಕ್ಕೆ ಹಾಕಿ, ನಿಮ್ಮ ಒಳ್ಳೆತನ ಎಲ್ಲರಿಗೂ ಕಾಣ್ಲಿ ಆಯ್ತಾ.